ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ಇವತ್ತು ನಿಮಗೆ ಏನು ರುಚಿಯಾಗಿರೋ ಅಂಥ ರವೆ ರೊಟ್ಟಿ ತೋರಿಸ್ತಾ ಇದ್ದೀನಿ. ರವೆ ಮತ್ತು ಸೊಪ್ಪು ಹಾಕಿದ್ದೀನಿ. ಯಾವ ಸೊಪ್ಪು ಅಂತ ಕೇಳ್ತೀರಾ? ಹರವೆ ಸೊಪ್ಪು. ಸೂಪರಾಗುತ್ತೆ. ಯಾರಿಗೆಲ್ಲ ರವೆ ರೊಟ್ಟಿ ಇಷ್ಟ ಇಲ್ಲ ಹೇಳಿ ಅಲ್ವಾ? ನೋಡಿ ಎಷ್ಟು ಗರಿಯಾಗಿ ಬರುತ್ತೆ ಗೊತ್ತಾ? ನಾವು ಬಾಕ್ಸಿಗೆ ಇಟ್ಕೊಂಡು ತಿಂದರೂ ಸೂಪರಾಗಿರುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೋಡಿದ್ರೇ ಆಹಾ ಬಾಯಲ್ಲಿ ನೀರು ರುಚಿ ಬರ್ತಾ ಇದೆ. ಆಹಾ ತುಂಬ ರುಚಿಕರವಾದ ಆರೋಗ್ಯವಾದಂತಹ ರವೆ ರೊಟ್ಟಿನ ಹೇಗೆ ಮಾಡೋದು ಅಂತ ನಿಮ್ಗೆ ತೋರ್ಸೋಕ್ಕೆ ಬಂದಿದ್ದೀನಿ. ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಈಗ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ. ಇಲ್ಲಿ ಸಣ್ಣ ರವೆ ನೋಡಿ, ಇಷ್ಟು ಅಂದರೆ 2 ಬಟ್ಲು ಆಗೋಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ 6 ರೊಟ್ಟಿ ಆಗುತ್ತೆ. ಇದಕ್ಕೆ ಅರ್ಧ ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಯಾಕೆಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಈ ರೊಟ್ಟಿ, ಹಾಗಾಗಿ ಅರ್ಧ ಬಟ್ಲು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡಿದ್ದೀವಲ್ಲ ಈರುಳ್ಳಿ 1 ಬಟ್ಲು, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರೊಟ್ಟಿ ತುಂಬ ರುಚಿಯಾಗಿ ಬರುತ್ತೆ. ಈಗ ಇಲ್ಲಿ ನಾನು 1 ಬಟ್ಲಾಗುವಷ್ಟು ಹರವೆ ಸೊಪ್ಪನ್ನು ತೊಗೊಂಡಿದ್ದೀನಿ, ಅಂದರೆ ಹಸಿರು ದಂಟು ಅಂತ. ಇದು ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಇದರಲ್ಲಿ ಐರನ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಮ್, ರಿಚ್ ಇನ್ ಫೈಬರ್, ವಿಟಮಿನ್ ಎ, ಕೆ, ಸಿ ಎಲ್ಲವೂ ಇರುತ್ತೆ. ಇದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪಿಂದು ಸ್ಟೆಮ್ ತೊಗೊಂಡಿದ್ದೀನಿ. ತುಂಬ ಜನ ಅದನ್ನು ಬಿಸಾಕ್ಬಿಡ್ತಾರೆ, ಬಟ್ ಇದರಲ್ಲಿ ತುಂಬ ಒಳ್ಳೆ ಕ್ಯಾಲ್ಶಿಯಂ, ಐರನ್ ಎಲ್ಲ ಇರೋದ್ರಿಂದ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡ್ರೆ ತುಂಬ ರುಚಿ ಬರುತ್ತೆ ರೊಟ್ಟಿ. ಈಗ ರುಚಿಗೆ ತಕ್ಕಷ್ಟು, ಅಂದರೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಒಂದು ಅರ್ಧ ಗಂಟೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಅಂದರೆ 1 ಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಇದು ರೊಟ್ಟಿ ತಿನ್ನೋವಾಗ ಮಧ್ಯ ಬಾಯಿಗೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಬೇಳೆನಲ್ಲಿ ನಿಮಗೆ ಗೊತ್ತಲ್ಲ ಪ್ರೋಟೀನ್ಸ್ ಎಷ್ಟಿರುತ್ತೆ ಅಂತ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರು ಸಮೇತ ಹಾಕ್ಕೊಂಡ್ರೆ ಪರವಾಗಿಲ್ಲ. ಆಮೇಲೆ ತುರಿದಿಟ್ಕೊಂಡಿರೋ ಅಂಥ ಸೌತೆಕಾಯಿ, ಎಳೆ ಸೌತೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಪ್ಪೆ ಸಮೇತ ಹಾಕ್ಕೊಂಡ್ರೂ ಒಳ್ಳೆ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ಸಮೇತ ತುರಿದ್ಬಿಟ್ಟು ಹಾಕ್ಕೊಳ್ಳಿ. ಇದರಲ್ಲೇ ನೀರಿನ ಅಂಶ ಇರುತ್ತೆ. ಈಗಿಲ್ಲಿ ರವೆ ಬೇಗ ಡೈಜೆಸ್ಟ್ ಆಗಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಜೀರಿಗೆ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಬಿಳಿ ಎಳ್ಳನ್ನು ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ. ಇದು 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ರೊಟ್ಟಿ ತಿನ್ನೋವಾಗ ಬಾಯಿಗೆ ಸಿಗುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ನಿಮಗೆ ಗೊತ್ತೇ ಇದೆ ಅಲ್ವಾ, ಎಳ್ಳು ಆದಷ್ಟು ಉಪಯೋಗಿಸ್ಬೇಕು. ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ ಎಲ್ಲ ಯಾರಿಗಾಗಲ್ಲ, ಆಗ ಅವರು ಸ್ವಲ್ಪ ಎಳ್ಳು ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಇಂಗು. ಈಗ ಫಸ್ಟು ನಾವು ಎಲ್ಲ ಹೊಂದಿಸ್ಕೊಳ್ಳೋಣ. ಕೈಯಲ್ಲೇ ಹೊಂದಿಸ್ಕೊಂಡ್ರೆ ಚೆನ್ನಾಗಿ ಹೊಂದುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು, ತರಕಾರಿಗಳು, ಈರುಳ್ಳಿ ಎಲ್ಲವೂ ರವೆಗೆ ಹೊಂದ್ಕೊಳ್ಳುತ್ತೆ. ತುಂಬ ಜನ ರೊಟ್ಟಿ ಮಾಡೋದಾ ಕಷ್ಟಪ್ಪ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಆ್ಯಕ್ಚುಲಿ ನೀವು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ರಾತ್ರಿನೇ ಹೆಚ್ಚಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ಮಿಕ್ಸ್ ಮಾಡಿಬಿಟ್ಟು ಮಾಡ್ಕೊಂಬಿಡ್ಬೋದು ಈಸಿಯಾಗೆ. ನೋಡಿ ಇವಾಗ ಇದರ ನೀರಿನ ಅಂಶನೇ ಸಾಕಾಗಿದೆ, ಬಟ್ ನಾನು ಮೇಲಿವಾಗ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಅಳಕ ಆದರೂ ಪರವಾಗಿಲ್ಲ. ರೊಟ್ಟಿ ಆ್ಯಕ್ಚುಲಿ ತುಂಬ ಗಟ್ಟಿ ಇರಬಾರ್ದು. ಸ್ವಲ್ಪ ಅಳಕ ಇದ್ದರೆ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಬೇಕು, ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದು ನೋಡಿ ಇಷ್ಟಿದೆ ಅಲ್ಲ, ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಡ್ತೀನಿ, ಒಂದು 10 ನಿಮಿಷ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ರೊಟ್ಟಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈವನ್ ನೀವು ಬಾಕ್ಸಿಗೆಲ್ಲ ತೊಗೊಂಡು ಹೋಗಿ ಇಟ್ಕೊಂಡ್ರೂ ಅದೇ ಕ್ರಿಸ್ಪಿನೆಸ್ ಇರುತ್ತೆ. ನೋಡಿ ಈ ಥರ ಇದ್ದರೆ ಚೆನ್ನಾಗಾಗುತ್ತೆ ರೊಟ್ಟಿ. ಒಲೆ ಆನ್ ಮಾಡಿ ಇಟ್ಕೊಂಡಿರೋಣ. ಅಷ್ಟೊತ್ತಿಗೆ ತವ ಎಲ್ಲ ಕಾದಿರುತ್ತೆ. ಈಗ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರ್ಕೋತಾ ಇದ್ದೀನಿ. ಈಗ ಹಿಟ್ಟು ತಗೊಳ್ಳೋಣ. ಕಲಸಿಟ್ಕೊಂಡಿದ್ವಲ್ಲ, ಈಗ ಒಂದು 10 ನಿಮಿಷ ಆಗಿದೆ. ಇಷ್ಟು ಹಿಟ್ಟು ತೊಗೊಂಡಿದ್ದೀನಿ ನಾನು. ಈಗ ಸ್ವಲ್ಪ ನೀರು ಹತ್ಕೊಂಡು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊಳ್ಳೋಣ. ಈ ಥರ ಕೈಗೆ ನೀರು ಹತ್ಕೊಂಡಾಗ ಈಸಿಯಾಗಿ ತಟ್ಕೊಳ್ಳೋಕೆ ಬರುತ್ತೆ. ಈಗ ಏನು ಗೊತ್ತಾ, ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹೀಗೆ ಮಾಡಿಕೊಂಡಾಗ ತವ ಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ ರೊಟ್ಟಿ.
ಅಂದರೆ ನಾವು ಬಟರ್ ಪೇಪರ್ನ ತೆಗಿಯೋಕ್ಕೆ ಈಸಿ ಆಗುತ್ತೆ. ಹಿಂಗೆಲ್ಲ ಕಡೆ ಸವರಿದ್ರೆ ನೋಡಿ, ಈ ಥರ ಸ್ವಲ್ಪ ಎಣ್ಣೆ ಸವರೋಣ. ತವಾಗೆ ಕಾದಿದೆ ಈಗ. ಎಷ್ಟು ಚೆನ್ನಾಗಿ ಬರುತ್ತಲ್ವಾ. ಈಗ ಸ್ವಲ್ಪ ಎಣ್ಣೆ ಹಾಕಿ, ಉರಿ ಕಡಿಮೆನೇ ಇರಲಿ, ಸ್ವಲ್ಪ ಕಡಿಮೆ ಉರಿಲೇ ಮಾಡಿದಾಗ ಗರಿ ಗರಿಯಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ಮುಚ್ಚಿಟ್ಬಿಡೋಣ. ಅದ್ರಲ್ಲಿ ಹಬೆನಲ್ಲಿ ಬೇಯ್ದಾಗಲೇ ರೊಟ್ಟಿ ತುಂಬ ಚೆನ್ನಾಗಾಗೋದು. ಈಗ ಬೆಂದಿದೆಯಾ ನೋಡೋಣ. ಆಹಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾವು ಉರಿ ಕಡಿಮೆ ಇಟ್ಕೊಂಡು ಬೇಯಿಸಿದ್ರೆ ರೊಟ್ಟಿ ತುಂಬ ಸೂಪರಾಗಿ ಬರೋದು ನೋಡಿ. ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡ್ರೆ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ನೋಡಿ. ಇದಕ್ಕೆ ನಾನು ಜಾಸ್ತಿ ಎಣ್ಣೆನೂ ತಗೊಂಡಿಲ್ಲ. ಕೆಲವರೆಲ್ಲ ತುಂಬ ತಪ್ಪು ಕನ್ಸಂಪ್ಷನ್, ಅಂದರೆ ರೊಟ್ಟಿಗೆ ತುಂಬ ಎಣ್ಣೆ ಹಿಡಿಸುತ್ತೆ ಅಂದ್ಕೊತಾರೆ. ಇಲ್ಲ, ಈ ಥರ ಮಾಡಿದಾಗ ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಇಷ್ಟು ಗರಿ ಗರಿಯಾದ ರವೆ ಸೊಪ್ಪಿನ ರೊಟ್ಟಿ ಏನು ಬೊಂಬಟ ಕಾಣಿಸ್ತಾ ಇದೆ ಅಲ್ವಾ. ಮಧ್ಯೆ ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಸಿಗುತ್ತಲ್ಲ, ಕುಟುಂಬ ಅಂತ, ಅದು ಒಳ್ಳೆ ರುಚಿ ಕೊಡುತ್ತೆ ರೀ. ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಚೆನ್ನಾಗಿ ರೊಟ್ಟಿ ಬೇಯುತ್ತೆ ಚೆನ್ನಾಗಿ. ರೆಡಿಯಾಗಿದೆ. ಹೀಗೆ ಆರೋಗ್ಯವಾದ ರುಚಿಯಾದ ರವೆ ರೊಟ್ಟಿ ಸೂಪರಾಗಿ ಬಂದಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇದನ್ನು ಬೆಣ್ಣೆ ಜೊತೆಗೆ ನಾನಿಲ್ಲಿ ನಲ್ಲಿಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಯಾವ ಚಟ್ನಿ ಬೇಕಾದ್ರೂ ಮಾಡ್ಕೊತೀನಿ, ಆದರೆ ಈ ಕಾಂಬಿನೇಷನ್ ತುಂಬ ಸೂಪರಾಗಿರುತ್ತೆ. ಮಾಡಿ ನೋಡಿ. ನಿಜವಾಗ್ಲೂ ಸಖತ್ತಾಗಿದೆ ರೀ. ನೀವು ಮಾಡಿ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಆಯಿತಾ. ಅದರಲ್ಲೂ ಎಸ್ಪೆಷಲಿ ಈ ಥರ ನಲ್ಲಿಕಾಯಿ ಚಟ್ನಿ ಜೊತೆ ಮಾಡ್ಕೊತೀನಿ, ಇನ್ನೂ ಸೂಪರ್ ಟೇಸ್ಟ್ ಕೊಡುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್.